ಹೆಚ್ಚೆಚ್ಚು ಗ್ಲೋ ಆಗಿ ಮಾಡ್ಕೋಬಹುದು. ಬಿಸಿಲಿಂದನೇ ಬರೋದು ಜಾಸ್ತಿ, ಕಪ್ಪು ಕಪ್ಪು ಕಲೆಗಳೆಲ್ಲ ಬಿಸಿಲಿಂದ ಬರೋದು ಜಾಸ್ತಿ. ತುಂಬ ಸಿಂಪಲ್ ಅಂದರೆ ₹1 ಖರ್ಚಿಲ್ಲ. ಫೇಸಿಗೊಂದು ಗ್ಲೋ ಬರಬೇಕು, ಶೈನಿಂಗ್ ಆಗಿ ಬ್ರೈಟ್ನಿಂಗ್ ಆಗಿ ಗ್ಲಾಸ್ ಥರ ಹೊಳಿಬೇಕು ಅಂತ ಇದ್ರೆ ಇದನ್ನು ಯೂಸ್ ಮಾಡಿ. ಫೇಸ್ ಪ್ಯಾಕು ರೆಡಿ ಆಯಿತು, ಹೆಂಗೆ ಅಲ್ವಾ? ಹಾಯ್, ನಮಸ್ತೆ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಒಂದು ರೀತಿ ಡಿಫ್ರೆಂಟ್ ಆಗಿದೆ. ಒಬ್ಬರು ನನಗೆ ಕಮೆಂಟ್ ಮಾಡಿದರು, ಅವರ ಮುಖದಲ್ಲಿ ಕಪ್ಪು ಕಪ್ಪು ಕಲೆಗಳು ಇವೆ ಅಂತೆ, ಏನೇ ಮಾಡಿದರೂ ಹೋಗ್ತಾ ಇಲ್ಲಂತೆ, ಏನಾದರೂ ಮನೆ ಮದ್ದನ್ನು ತಿಳಿಸಿ ಅಂತ ಮೆಸೇಜ್ ಮಾಡಿದರು. ಅವರಿಗೋಸ್ಕರ ಇವತ್ತಿನ ವಿಡಿಯೋ. ಪಿಗ್ಮೆಂಟೇಷನ್ನು ಹಾಗೆ ಹೈ ಪಿಗ್ಮೆಂಟೇಷನ್ನು ಈ ರೀತಿ ಇರುತ್ತೆ. ಚಿಕ್ಕ ಚಿಕ್ಕ ಕಪ್ಪು ಕಪ್ಪು ಕಲೆಗಳಿದ್ದರೆ ಪಿಗ್ಮೆಂಟೇಷನ್ ಅಂತ ಹೇಳ್ಬೋದು. ದೊಡ್ಡ ದೊಡ್ಡ ಕಪ್ಪು ಕಪ್ಪು ಕಲೆಗಳು ಇದ್ದರೆ, ತುಂಬ ಬ್ಲ್ಯಾಕ್ ಆಗಿ ಇದ್ದರೆ ಅದನ್ನು ಹೈ ಪಿಗ್ಮೆಂಟೇಷನ್ ಅಂತ ಹೇಳ್ತಾರೆ. ಇದು ಏನು ಗೊತ್ತಾ, ಇದು ನಾನಿವತ್ತು ಮಾಡಿರುವಂತಹ ರೆಮಿಡಿ ಎಲ್ರಿಗೂ ಯೂಸ್ ಆಗುತ್ತೆ. ಅಂದರೆ ಪಿಗ್ಮೆಂಟೇಷನ್ ಇದ್ದವರು ಅಂತಲ್ಲ, ಇಲ್ಲದೇ ಇದ್ದವರು ಕೂಡ ಇದನ್ನು ಅಪ್ಲೈ ಮಾಡ್ಕೋಬಹುದು. ಇನ್ನು ಹೆಚ್ಚೆಚ್ಚು ಗ್ಲೋ ಆಗಿ ಮಾಡ್ಕೋಬಹುದು. ತುಂಬ ಸಿಂಪಲ್ ಅಂದರೆ ₹1 ಖರ್ಚಿಲ್ಲ ಅಂತ ಹೇಳ್ತೀನಿ. ಮೊದಲೇ ಹೇಳ್ಕೊತೀನಿ, ₹1 ಖರ್ಚಿಲ್ಲ. ಮನೆಯಲ್ಲೇ ಇರುವಂತಹ ವಸ್ತು ಬಳಸಿ ಮಾಡ್ಕೋಬಹುದು. ಹಾಗೆ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ಬಂದವರಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ನಾನು ಯಾವುದೇ ವಿಡಿಯೋ ಹಾಕಿದರೂ ನಿಮಗೆ ನೋಟಿಫಿಕೇಷನ್ ಮೊದಲು ಬಂದು ತಲುಪುತ್ತೆ, ನೀವು ವಿಡಿಯೋವನ್ನು ನೋಡ್ಬೋದು. ಹಾಗೆ ನಿಮಗೇನಾದರೂ ವಿಡಿಯೋ ಬೇಕು ಅಂದರೆ ಕಮೆಂಟ್ ಮೂಲಕ ತಿಳಿಸಿ. ನಿಮಗೋಸ್ಕರ ನಾನು ಫೇಸ್ ಬಗ್ಗೆ, ಹೇರ್ ಬಗ್ಗೆ, ಸ್ಕಿನ್ ಬಗ್ಗೆ ವಿಡಿಯೋವನ್ನು ಹಾಕ್ತೀನಿ. ಹಾಗಾದರೆ ಬನ್ನಿ, ನಾನು ಯಾವ ರೀತಿ ಮಾಡ್ತೀನಿ, ಅಪ್ಲೈ ಮಾಡಿ ತೋರಿಸ್ತೀನಿ. ಹಾಗೆ ತುಂಬ ಚೆನ್ನಾಗಿ ಫೇಸು ಗ್ಲೋ ಬರುತ್ತೆ. ಓಕೆನಾ? ಇದರಿಂದ ಏನು ಕಪ್ಪು ಕಲೆಗಳು ಹೋಗೋದು ಅಷ್ಟೇ ಅಲ್ಲ, ನಮ್ಮ ಫೇಸು ಬ್ರೈಟ್ನಿಂಗ್ ಆಗಿ, ಶೈನಿಂಗ್ ಆಗಿ, ಲುಕ್ ಆಗಿ, ಗ್ಲಾಸ್ ಥರ ಹೊಳೆಯುತ್ತೆ ಅಂತ ಹೇಳ್ಬೋದು. ಬೇಗ ಶುರು ಮಾಡೋಣ, ಆಯಿತಾ? ನಾನಿಲ್ಲಿ ಒಂದು ಕುಟಾಣಿಯನ್ನು ತಗೊಂಡಿದ್ದೀನಿ, ಒಂದು ಎಲೆಯನ್ನು ತೋರಿಸ್ತೀನಿ. ಈ ಎಲೆ ನಿಮ್ಗೆ ಗೊತ್ತಾ? ಇದು ಅಮೃತ ಬಳ್ಳಿಯ ಎಲೆ ನೋಡಿ, ಈ ರೀತಿ ಇರುತ್ತೆ. ಹಿಂಭಾಗ ಈ ಥರ ಇರುತ್ತೆ. ಇದನ್ನು ನೀವು ಎಲ್ಲಾದರೂ ನೋಡ್ಬೋದು, ಕಂಡು ಹಿಡಿಬಹುದು. ಇದು ಎಲೆ ಸ್ವಲ್ಪ ಚಿಕ್ಕದಿದೆ, ಬಲ್ತಿರೋದಾದರೆ ಇನ್ನು ಸ್ವಲ್ಪ ದೊಡ್ಡ ಇರುತ್ತೆ. ಈ ರೀತಿ ಇರುತ್ತೆ ನೋಡಿ. ಇದು ರೋಡ್ ಸೈಡೆಲ್ಲ ಬೆಳ್ಕೊಂಡಿರುತ್ತೆ, ಅಂದರೆ ಮರಕ್ಕೆಲ್ಲ ಹಬ್ಬಿರುತ್ತೆ ಅಮೃತ ಬಳ್ಳಿ. ನೀವು ಕೇಳಿರ್ಬೋದು ಅಮೃತ ಬಳ್ಳಿ ಗಿಡ ಎಲ್ಲ. ನಿಮ್ಮ ನರ್ಸರಿಯಲ್ಲೂ ಕೂಡ ಸಿಗತ್ತೆ ಇದು, ಅಲ್ಲಿ ಕೇಳಿ ನೀವು ಬೆಳೆಸ್ಕೋಬಹುದು. ಇಲ್ಲಾಂದರೆ ಎಲ್ಲಾದರೂ ಹಳ್ಳಿ ಕಡೆ ಎಲ್ಲ ತುಂಬ ಇರುತ್ತೆ. ಇದು ರೋಡ್ ಸೈಡು ಕೂಡ ಬೆಳ್ಕೊಂಡಿರುತ್ತೆ. ಒಂದು ಸಣ್ಣ ಕಾಂಡ ತಂದು ನೀವು ಮನೆಯಲ್ಲೂ ಕೂಡ ಬೆಳೆಸ್ಕೋಬಹುದು. ಇದ್ರದ್ದು ರಸ ನನಗೆ 1 ಟೇಬಲ್ ಸ್ಪೂನ್ ಬೇಕು. ಸ್ವಲ್ಪ ನೀರು ಹಾಕಿ ಜಜ್ಕೋತೀನಿ. ಹಾಗೆ ಇದು ಸ್ವಲ್ಪ ಹೀಟು. ಇದು ಕೇವಲ ಇದು ಒಂದೇನ ಯಾವಾಗಲೂ ಯೂಸ್ ಮಾಡಬಾರ್ದು. ಇದ್ರ ಜೊತೆ ತಂಪು ಕೊಡುವಂತಹ ವಸ್ತುವನ್ನು ಹಾಕಬೇಕಾಗತ್ತೆ. ಸ್ವಲ್ಪ ಹೀಟ್ ಇರೋದ್ರಿಂದ ನನಗೆ 1 ಟೇಬಲ್ ಸ್ಪೂನ್ ಸಾಕು. ನೀವಾದರೂ ಅಷ್ಟೇ, ನಿಮ್ಮ ಫೇಸಿಗೆ 1 ಟೇಬಲ್ ಸ್ಪೂನ್ ತಗೊಳ್ಳಿ, ಸಾಕಾಗತ್ತೆ. ತುಂಬ ಬೇಡ, ಓಕೆನಾ? ಅದು ಬೆಳೆದದ್ದು ಎಲೆ ಆದ್ರೂ ಓಕೆ, ಎಳೆದಾದ್ರೂ 1 ಟೇಬಲ್ ಸ್ಪೂನ್ ಸಾಕು. ಹಾಗೆ ಇದನ್ನು ನಾವು ಹೊಟ್ಟೆಗೂ ಕೂಡ ಸೇವನೆ ಮಾಡಬಹುದು. ಇದರ ಜೊತೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಸ್ವಲ್ಪ ಜಜ್ಜಿಕೊಂಡು ಕಷಾಯ ರೂಪದಲ್ಲೂ ನಾವು ವಾರಕ್ಕೊಮ್ಮೆ ಸೇವಿಸ್ತಾ ಬರ್ಬೋದು. ಆವಾಗ ನಮ್ಮ ಹೊಟ್ಟೆಯಲ್ಲಿರುವಂತಹ ಯಾವುದೇ ಒಂದು ತೊಂದರೆನೂ ಕಡಿಮೆ ಆಗುತ್ತೆ. ಹಾಗೆ ನಾವು ತಗೊಳ್ತಾ ಬಂದರೆ ನಮ್ಮ ಕಪ್ಪು ಕಲೆ ಎಲ್ಲ, ನಮ್ಮ ಫೇಸಲ್ಲಿರುವ ಕಪ್ಪು ಕಲೆನೂ ಹೊರಟೋಗುತ್ತೆ. ಹಾಗೆ ಇದು ನಮಗೆ ಆರೋಗ್ಯದ ದೃಷ್ಟಿಯಿಂದ ತುಂಬ ಒಳ್ಳೆಯದು. ಹಾಗೂ ಎಷ್ಟೋ ಕಾಯಿಲೆಗಳು ಬರದೇ ಇರುವ ಹಾಗೆ ನೋಡ್ಕೊಳ್ಳುತ್ತೆ. ವಾರಕ್ಕೊಮ್ಮೆ ತಗೋತಾ ಬರಬೇಕು. ಸ್ವಲ್ಪ ಹೀಟ್ ಇದೆ, ಡೈಲಿ ತಗೊಳ್ಬಾರ್ದು. ಇದನ್ನು ನೀವು ನಿಮ್ಮ ಫೇಸಿಗೆ, ಕಲೆ ಇದೆ ಅಲ್ವಾ, ಫೇಸಿಗೆ ನೀವು ಡೈಲಿ ಅಪ್ಲೈ ಮಾಡ್ಕೊಳ್ಳಿ. ಫೇಸ್ ತುಂಬ ಕಲೆ ಇದೆ ಅಂದರೆ, ಇಲ್ಲ ಅಷ್ಟೇನು ಕಲೆಗಳಿಲ್ಲ ಅಂದರೆ ವಾರಕ್ಕೊಂದು ಸಲ 2 ಸಲ ಅಪ್ಲೈ ಮಾಡ್ಬೋದು. ಹಾಗೆ ಇದು ಏನು ಗೊತ್ತಾ, ಕಲೆಗಳನ್ನು ತೆಗಿಲಿಕ್ಕೆ ನಂಬರ್ 1 ಇದು. ನಮ್ಮ ಫೇಸಲ್ಲಿರುವ ಕಲೆ, ಫೇಸ್ ಅಂತ ಅಲ್ಲ, ಯಾವುದೇ ಒಂದು ಭಾಗದಲ್ಲಿ ಏನೇ ಒಂದು ಕಲೆಗಳಿದ್ರೂ ಕಲೆ ಹೋಗಲಿಕ್ಕೆ ನಂಬರ್ 1 ಎಲೆ ಅಂತ ಹೇಳ್ಬೋದು. ಇದ್ರ ಜೊತೆ ಕೆಲವೊಂದು ವಸ್ತುವನ್ನು ಮಿಕ್ಸ್ ಮಾಡಬೇಕು. ತುಂಬ ಅಂದರೆ ಬೆನಿಫಿಟ್ಸ್ ಇದೆ ಇದರಿಂದ. ಕೇವಲ ಕಪ್ಪು ಕಲೆ ಇದ್ದವರು ಅಷ್ಟೇ ಯೂಸ್ ಮಾಡೋದಲ್ಲ, ಎಲ್ಲರೂ ಕೂಡ ಇದನ್ನು ಯೂಸ್ ಮಾಡ್ಬೋದು. ನಮ್ಮ ಫೇಸಿಗೊಂದು ಗ್ಲೋ ಬರಬೇಕು, ಶೈನಿಂಗ್ ಆಗಿ, ಬ್ರೈಟ್ನಿಂಗ್ ಆಗಿ, ಗ್ಲಾಸ್ ಥರ ಹೊಳಿಬೇಕು ಅಂತ ಇದ್ದರೆ ಇದನ್ನು ಯೂಸ್ ಮಾಡಿ. ಖಂಡಿತ ನಮ್ಮ ಫೇಸು ಗ್ಲಾಸ್ ಥರ ಹೊಳೆಯುತ್ತೆ. ಹಾಗೆ ಇದು ಕೇವಲ ಕಪ್ಪು ಕಲೆ ಹೋಗುತ್ತೆ ಅಂತ ಅಲ್ಲ, ಚಿಕ್ಕ ಚಿಕ್ಕ ಗುಳ್ಳೆ ಥರ, ಅಂದರೆ ಚಿಕ್ಕ ಚಿಕ್ಕ
ಫೈಂಟ್ ಥರ ಕಪ್ಪು ಕಪ್ಪು ಚುಕ್ಕಿ ಇರುತ್ತೆ ನೋಡಿ ಆ ಥರನ ಫೇಸನ್ನು ನಾನು ನೋಡಿದ್ದೀನಿ. ಆ ಥರ ಫೇಸ್ ಇದ್ದವರಿಗೂ ಕೂಡ ಇದು ಯೂಸ್ ಆಗುತ್ತೆ, ಅದೆಲ್ಲ ಹೋಗುತ್ತೆ. ಹಾಗೆ ನಮ್ಮ ಫೇಸಲ್ಲಿರುವುದು ಏನಾದರೂ ಒಂದು ಸೋಂಕಿದ್ರೆ, ಏನಾದರೂ ಒಂದು ಡ್ಯಾಮೇಜ್ ಆಗಿರುತ್ತೆ, ಅಂದರೆ ಸಿಪ್ಪೆ ಬರೋದು, ಬಿರುಕು ಬರೋದು, ಈ ಥರ ಎಲ್ಲ ಆಗುತ್ತೆ ಅಲ್ವಾ, ಅಂಥವರಿಗೂ ಕೂಡ ಇದು ತುಂಬ ಒಳ್ಳೆಯದು. ಅದೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ಒಟ್ಟಾರೆಯಾಗಿ ನಮ್ಮ ಫೇಸಲ್ಲಿ ಒಂದು ಗ್ಲೋ ಬರುತ್ತೆ, ತುಂಬ ಕ್ಲೀನಾಗಿರುತ್ತೆ, ಶೈನಿಂಗ್ ಆಗಿರುತ್ತೆ ಆಯಿತಾ. ನಮ್ಮ ಫೇಸ್ ಅಂತೂ ತುಂಬ ಲುಕ್ಕಾಗಿ ಕಾಣುತ್ತೆ. ಎಲ್ಲರೂ ಇದನ್ನು ಯೂಸ್ ಮಾಡಿ, ಆದರೆ ನಾನು ಹೇಳೋ ರೀತಿಲೇ ಯೂಸ್ ಮಾಡಬೇಕು. ಇದಕ್ಕೆ ಅಲೋವೆರಾ ಜೆಲ್ಲನ್ನು ಹಾಕ್ತೀನಿ. ಇದು ಮಾರ್ಕೆಟಿಂದ ತಂದಿರೋದು. ನೀವು ಬೇಕಂದರೆ ಮನೆಯಲ್ಲೇ ಬೆಳೆಸ್ಕೊಂಡಿರೋದನ್ನು ಹಾಕಬೇಕು. ಆದರೆ ಅದನ್ನು ಕಟ್ ಮಾಡ್ತೀರಿ ಅಲ್ವಾ, ಅರ್ಧ ಗಂಟೆ ಬಿಟ್ಟು ಅದರದ್ದು ಹಳದಿ ನೀರು ಹೋಗಿರಬೇಕು. ಅದು ಹೋದ ನಂತರ ನೀವು ಆ ಜೆಲ್ಲನ್ನು, ಮನೆಯಲ್ಲೇ ಬೆಳೆದಿರುವಂಥ ಅಲೋವೆರಾ ಜೆಲ್ಲನ್ನು ಯೂಸ್ ಮಾಡ್ಬೋದು. 1 ಟೇಬಲ್ ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಚೆನ್ನಾಗಿ ಮಿಕ್ಸು ಅಂದರೆ 2 ಮಿಕ್ಸ್ ಆಗಬೇಕು. ಇನ್ನೂ ಒಂದು ವಸ್ತು ಹಾಕೋದಿದೆ, ಇಂಪಾರ್ಟೆಂಟ್ ವಸ್ತು ಅಂತ ಹೇಳ್ಬೋದು. ನಮ್ಮ ಫೇಸಿಗಿರ್ಬೋದು, ನಮ್ಮ ಆರೋಗ್ಯಕ್ಕೂ ತುಂಬ ಒಳ್ಳೆಯದು, ಓಕೆನಾ. ಹಾಗೆ ನಿಮಗೆ ಕಪ್ಪು ಕಲೆ ಇದೆ ಅಲ್ವಾ, ನೀವು ಆವಾಗ ಈ ಎಲ್ಲೇ ಸಿಕ್ಕಿದ್ರೂ ಬಿಡಬೇಡಿ. ನಿಮಗೆ ಸಿಗತ್ತೆ, ನೀವು ಕೇಳಿ, ಕೆಲವೊಬ್ಬರಿಗೆ ಕೇಳಿ ಗೊತ್ತಿರೋರು ತಂದು ಕೊಡ್ತಾರೆ. ನರ್ಸರಿಯಲ್ಲಿ ಕೇಳಿ, ಅವರು ಕೂಡ ತರಿಸ್ಕೊಡ್ತಾರೆ ಆಯಿತಾ. ಅಮೃತ ಬಳ್ಳಿ ನೀವು ಕೇಳಿರ್ಬೋದು, ಮಾರ್ಕೆಟಲ್ಲೆಲ್ಲ ಅಮೃತ ಬಳ್ಳಿ, ಅಮೃತ ಕಷಾಯ ಅಂತ ಬರುತ್ತೆ ಅಲ್ವಾ, ಅಮೃತ ಅರಿಷ್ಟ ಅಂತ ಬರುತ್ತೆ, ಆಯುರ್ವೇದಿಕ್ ಶಾಪಲ್ಲಿ ಎಲ್ಲ ಸಿಗತ್ತೆ ಆಯಿತಾ. ಅದನ್ನು ಕೂಡ ಕುಡಿಬೋದು. ಅಮೃತ ಅರಿಷ್ಟ, ಅಮೃತ ಬಳ್ಳಿ ರಸ, ಈ ಥರ ಎಲ್ಲ ಬರುತ್ತೆ ಅಲ್ವಾ, ಅದನ್ನು ಕೂಡ ಕುಡಿಬೋದು. ಒಳ್ಳೆಯದು ಅದೆಲ್ಲ ತಗೊಂಡಾಗ, ನಮ್ಮ ಮೂಳೆಗಳಿಗೆ ಶಕ್ತಿ ಕೊಡುತ್ತೆ ಆಯಿತಾ. ಈಗ ಇದನ್ನು ಮಿಕ್ಸ್ ಕೊಟ್ಟಿದ್ದೀನಿ. ಈಗ ಒಂದು ವಸ್ತು ಏನು ಗೊತ್ತಾ, ಇದೆ ನೋಡಿ, ಮುಲ್ಲೇತಿ ಪೌಡರ್. ಇದು ಮಿಶೋದಿಂದ ತರಿಸಿರೋದು. ಇದಕ್ಕೇನು ತುಂಬ ರೊಕ್ಕ ಇಲ್ಲ, 50-60 ರೂಪಾಯಿ ಇದೆ ಅಷ್ಟೇ. ಇದು 1 ಟೇಬಲ್ ಸ್ಪೂನ್ ಹಾಕ್ತೀನಿ ನಾನು. ಇದು ಫೇಸಿಗೆ ತುಂಬಾ ಒಳ್ಳೆಯದು, ತುಂಬ ತಂಪು. ಇದನ್ನು ನಾವು ಆವಾಗ ಫೇಸಿಗೆ ಫೇಸ್ ಪ್ಯಾಕಾಗಿ ಅಪ್ಲೈ ಮಾಡ್ಕೊತಾ ಇದ್ದರೆ ತುಂಬ ತಂಪು ಕೊಡುತ್ತೆ. ಕೆಲವೊಬ್ಬರಿಗೆ ಡ್ರೈ ಸ್ಕಿನ್ ಇರುತ್ತೆ ನೋಡಿ, ಯಾವಾಗಲೂ ಸ್ಕಿನ್ನೆಲ್ಲ ಡ್ರೈ ಆಗಿರುತ್ತೆ, ಒಣ ಆಗಿರುತ್ತೆ, ಅಂಥವರಿಗೆಲ್ಲ ತುಂಬ ಒಳ್ಳೆಯದು ಮುಲೇತಿ ಪೌಡರು. ಇದನ್ನು ನೀವು ನೀರಲ್ಲಿ ಹಾಕಿ ಖಾಲಿ ಹೊಟ್ಟೆಲೂ ಕೂಡ ಸೇವನೆ ಮಾಡ್ಬೋದು. ನಮಗೆ ತುಂಬ ಒಳ್ಳೆಯದು ಇದೆಲ್ಲ. ಹಾಗೆ ಅಮೃತ ಬಳ್ಳಿನೂ ಹೇಳಿದ್ದೀನಿ ಅಲ್ವಾ, ಎಷ್ಟೋ ರೋಗ ಬರದೇ ಇರುವ ಹಾಗೆ ತಡೆಗಟ್ಟುತ್ತೆ ಅಮೃತ ಬಳ್ಳಿ ಕಷಾಯವನ್ನು ಕುಡಿತಾ ಇದ್ದರೆ. ಇದು ಕೂಡ ನಾವು ಕಷಾಯದ ರೂಪದಲ್ಲೂ ಕೂಡ ಸೇವನೆ ಮಾಡ್ಬೋದು. ಹಾಗೆ ಇದನ್ನು ಮಿಕ್ಸ್ ಮಾಡ್ಕೋತೀನಿ ನೋಡಿ. ಇದು ಫೇಸ್ ಪ್ಯಾಕು ರೆಡಿ ಆಯಿತು. ಹೇಗೆ ಅಲ್ವಾ, ನಾವು ಮಾರ್ಕೆಟಿಗೆ ಹೋಗ್ತೀವಿ ಅಂದರೆ ಪಾರ್ಲರಿಗೆ ಹೋಗಿ ಫೇಸ್ ಪ್ಯಾಕೆಲ್ಲ ಹಾಕ್ಕೊಂಡು ಬರ್ತೀವಿ ಅಲ್ವಾ, ಸಾವಿರಾರು ರೂಪಾಯಿ ಕೊಡ್ತೀವಿ. ನಮ್ಮ ಫೇಸಿಗೇನು ಗ್ಲೋ ಬಂದಿರುತ್ತೆ, 1 ತಿಂಗಳ ತನಕ ತೊಂದರೆ ಇಲ್ಲ. ಆದರೆ ನಂತರ ಡ್ಯಾಮೇಜ್ ಆಗಿಬಿಡತ್ತೆ ನಮ್ಮ ಫೇಸು, ಬಿರುಕು ಬರೋದು, ಏನೋ ಒಂದು ಸಿಪ್ಪೆ ಥರ ಎದ್ದೋಗೋದು, ಒಂದು ರೀತಿ ಆಗಿಬಿಡತ್ತೆ, ಫೇಸ್ ನೋಡಲಿಕ್ಕಾಗಲ್ಲ, ಆ ಥರ ಆಗಿಬಿಡತ್ತೆ. ನೀವು ಪಾರ್ಲರಿಗೆಲ್ಲ ಹೋಗಿ ಆ ಥರ ಎಲ್ಲ ಮಾಡಿಸ್ಕೊಬಂದರೆ. ಆದರೆ ಈ ಥರ ನಾವು ಮನೆಯಲ್ಲೇ 1 ರೂಪಾಯಿ ಖರ್ಚಿಲ್ದೇ ಮಾಡ್ಕೋಬೋದಲ್ವ. ಇದಂತೂ ಗಿಡ ಅಂತೂ ಎಲ್ಲಾದರೂ ಸಿಗತ್ತೆ. ಹಾಗೆ ಈ ಥರ ಅಪ್ಲೈ ಮಾಡಬೇಕು ನೋಡಿ. ಹೇಗಾಗಿದೆ ಅಲ್ವಾ, ಒಂದು ಕಲ್ಲರು ಬಂದಿದೆ, ಅದು ಮುಲೇತಿ ಪೌಡರ್ ಕಲ್ಲರು ಅದೇ ಇದೆ ಅಲ್ವಾ, ಹಾಗಾಗಿ ಆ ಕಲ್ಲರೇ ಬಂದಿದೆ ಎಲ್ಲ ಕಡೆ. ನಿಮ್ಮ ಫೇಸಿಗಷ್ಟೇ ಅಲ್ಲ ಅಪ್ಲೈ ಮಾಡೋದು, ಕುತ್ತಿಗೆ ಭಾಗಕ್ಕೂ ಕೂಡ ಅಪ್ಲೈ ಮಾಡಬೇಕು. ಹಾಗೆ ಕಿವಿಯ ಕೆಳಗಡೆನೂ ಸ್ವಲ್ಪ ಅಪ್ಲೈ ಮಾಡಬೇಕು. ಯಾವಾಗಲೂ ಏನಾದರೂ ಒಂದು ಕಲೆ ಎಲ್ಲ ಇದ್ದರೆ ಅಲ್ಲಿಂದನೂ ಹರಡ್ಕೊಂಡು ಫೇಸಿಗೆ ಬರೋ ಚಾನ್ಸ್ ಇರುತ್ತೆ. ಹಾಗಾಗಿ ಅಲ್ಲೆಲ್ಲ ಚೆನ್ನಾಗಿ ಅಪ್ಲೈ ಮಾಡಿಕೊಂಡು ಒಂದು ಅರ್ಧ ಗಂಟೆ ಬಿಟ್ಟುಬಿಡಬೇಕು. ಅರ್ಧ ಗಂಟೆ ಬಿಟ್ಟುಬಿಟ್ಟು ನಂತರ ಚೆನ್ನಾಗಿ, ಅಂದರೆ ಸ್ವಲ್ಪ ನೀರು ತೊಗೊಂಡು, ಡ್ರೈ ಆಗಿರುತ್ತೆ, ಚೆನ್ನಾಗಿ ರೌಂಡ್ ಶೇಪಲ್ಲಿ ಮಸಾಜನ್ನು ಕೊಡಬೇಕು. ಚೆನ್ನಾಗಿ ಮಸಾಜ್ ಕೊಟ್ಟು ತಣ್ಣೆ ನೀರಲ್ಲೇ ಫೇಸನ್ನು ತೊಳ್ಕೊಬೇಕು. ನಂತರ ನೀವು ಒಂದು ಅರ್ಧ ಗಂಟೆ ಬಿಟ್ಟು ಸೋಪ್ ಏನಾದರೂ ಯೂಸ್ ಮಾಡಿದರೆ ಆಯಿತು. ಹಾಗೆ ನಿಮಗೆ ಈ ರೀತಿ ಕಲೆಗಳು ಇದ್ದಾಗ ಯಾವ್ಯಾವುದು ಕ್ರೀಮ್ ತಂದು ಅಪ್ಲೈ ಮಾಡೋದು, ಯಾವ್ಯಾವುದು ಸೋಪ್ ತಂದು ಅಪ್ಲೈ ಮಾಡೋದೆಲ್ಲ ಮಾಡಬೇಡಿ. ಆದರೆ ನೀವು ಬಿಸಿಲಿಗೆ ಹೋಗುವಾಗ ನಿಮಗೆ ಯಾವುದು ಇಷ್ಟ, ನಿಮ್ಮ ಫೇಸಿಗೆ ಯಾವುದಾಗತ್ತೆ ಆ ಕ್ರೀಮನ್ನು ಅಪ್ಲೈ ಮಾಡ್ಕೊಳ್ಳಿ ಫೇಸಿಗೆ. ಈ ಸಣ್ಣ ಕ್ರೀಮ್ ಎಲ್ಲ ಬರುತ್ತೆ, ಅಂದರೆ ಬಿಸಿಲಿಗೆ ಹೋಗುವಾಗ ಅದ್ರ ಬಿಸಿಲಿನ ತಾಪ ನಮಗೆ ತಾಗದೇ ಇರುವ ಹಾಗೆ ನಿಮ್ಗೆ ಮೆಡಿಕಲ್ ಶಾಪಲ್ಲಿ ಕೇಳಿದರೂ ಕೊಡ್ತಾರೆ. ಫೇಸಿಗೆ ಅಪ್ಲೈ ಮಾಡುವಂಥದ್ದು, ಬಿಸಿಲಿಗೆ ಹೋಗುವಾಗ ಅಪ್ಲೈ ಮಾಡುವಂಥದ್ದು. ಅದನ್ನು ನೀವು ತಂದು ಡೈಲಿ ಅಪ್ಲೈ ಮಾಡ್ಕೊಬಿಡಿ.
ಓಕೆನಾ. ಬಿಸಿಲಿಗೆ ಹೋಗೋದು, ಬಿಸಿಲಿಂದನೇ ಬರೋದು ಜಾಸ್ತಿ. ಕಪ್ಪು ಕಪ್ಪು ಕಲೆಗಳೆಲ್ಲ ಬಿಸಿಲಿಂದ ಬರೋದು ಜಾಸ್ತಿ. ಅದು ಒಂದು ಸಲ ಬಂತು ಅಂದರೆ ಅದು ಕಡಿಮೆ ಆಗೋದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಇದನ್ನು ನೀವು ಅಪ್ಲೈ ಮಾಡಿ ನನಗೆ ರಿಸಲ್ಟ್ ಹೇಳಬೇಕು. ಒಂದು ವಾರ ನೀವು ಅಪ್ಲೈ ಮಾಡಿ ನಿಮಗೆ ಹೇಗಾಯಿತು ಅಂತ ನನಗೆ ರಿಸಲ್ಟನ್ನು ತಿಳಿಸಿ, ಆಯಿತಾ. ಹಾಗೆ ನೀವು ಹೊರಗಡೆ ಹೋಗುವಾಗ ಏನಾದರೂ ಒಂದು ಕ್ರೀಮನ್ನು ಅಪ್ಲೈ ಮಾಡಲೇಬೇಕು. ಹಾಗೇ ಹೋಗಬೇಡಿ, ಇನ್ನೂ ಜಾಸ್ತಿ ಆಗತ್ತೆ ಬಿಸಿಲಿಗೆ, ಆಯಿತಾ. ನೋಡಿದ್ರಿ ಅಲ್ವಾ, ತುಂಬ ಸಿಂಪಲ್ ಆಗಿದೆ. ನಮ್ಮ ಮನೆಯಲ್ಲೇ ನಾವು ಒಂದು ಗಿಡವನ್ನು ಹಾಕ್ಕೊಂಡ್ರೆ ಆಯಿತು. ಅದರಿಂದ ನಾವು ನಮ್ಮ ಫೇಸನ್ನು ತುಂಬ ಕ್ಲೀನಾಗಿ ಇಟ್ಕೋಬೋದು. ಹಾಗೆ ನಮ್ಮ ಫೇಸು ತುಂಬ ಹೊಳಪು ಬರುವ ಹಾಗೆ ಮಾಡ್ಕೋಬೋದು. ಹಾಗೆ ನಮ್ಮ ಮುಖದಲ್ಲಿರುವ ಕಪ್ಪು ಕಲೆಗಳನ್ನೆಲ್ಲ ತೆಗೆದು ಹಾಕ್ಬೋದು. ನಾನು ಹೇಳೋ ರೀತಿಯಲ್ಲಿ ನೀವು ಕೂಡ ಮಾಡ್ತಾ ಬನ್ನಿ, ಖಂಡಿತ ನಿಮ್ಗೆ ಒಳ್ಳೆಯ ರಿಸಲ್ಟು ಸಿಗುತ್ತೆ. ಇನ್ನಿನ್ನೂ ಹೆಚ್ಚು ಹೆಚ್ಚು ಇದ್ರ ಬಗ್ಗೆ ವಿಡಿಯೋ ಹಾಕ್ತಾ ಹೋಗ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ವಿಡಿಯೋವನ್ನು ಶೇರ್ ಮಾಡಿ. ಯಾರಿಗಾದರೂ ಯೂಸ್ ಆಗೋದಿದ್ದರೆ ಮಾತ್ರ ಶೇರ್ ಮಾಡಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಮಾತ್ರ ಒಂದು ಲೈಕನ್ನು ಕೊಡಿ. ಥ್ಯಾಂಕ್ ಯು. ನಾನು ವಿಡಿಯೋ ನೋಡಿದೆ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ನಾನು ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್.